ಹಲೋ ಸ್ನೇಹಿತರೆ, ಕರೆ ಮಾಡಿದಾಗ ಬಳಿ ಬರುವಂತಹ ವ್ಯಕ್ತಿ ಬೇಕು ಎಂದು ಸುನೀತಾ ಪಾಟೀಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕಿರುಕುಳದ ಜೀವನ ಇರೋದ್ರಿಂದ ಸುನೀತಾ ಪಾಟೀಲ್ ಅವರೇ ಖುದ್ದಾಗಿ ಯಜಮಾನರಿಗೆ ಡೈವರ್ಸ್ ಕೊಟ್ಟು ದೂರ ಆಗಿದ್ದಾರೆ. ಒಂದು ಮಗುವಿನ ಜೊತೆಗೆ ಜೀವನ ನಡೆಸುತ್ತಿದ್ದಾರೆ. ಸೊ ಈ ರೀತಿ ವ್ಯಕ್ತಿ ಬೇಕಾಗಿದ್ದಾನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮುಂದೆ ಚರ್ಚೆ ಮಾಡೋಣ. ಅಂಡ್ ಈಕೆ ಹತ್ತಿರ ವೋಲ್ವೋ V70 T5 ಒಂದು ಸ್ವಂತ ಕಾರ್ ಕೂಡ ಇರುತ್ತೆ. ಸುನೀತಾ ಪಾಟೀಲ್ ಅವರಿಗೆ ಫೇಸ್ಬುಕ್ ಅಲ್ಲಿ ತುಂಬಾ ಜನರು ಸಿಕ್ಕಿದ್ದಾರೆ. ತುಂಬಾ ಜನರ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತನಾಡಿ ವಿಡಿಯೋ ಕಾಲ್ ಅಲ್ಲಿ ತೆಗೆದು ತೋರಿಸಿದ್ದಾಳೆ. ಎಲ್ಲರೂ ವಿಡಿಯೋ ಕಾಲ್ ಅಲ್ಲಿ ಚಪಾತಿ ನೋಡಿ ಎಂಜಾಯ್ ಮಾಡುತ್ತಿದ್ದಾರೆ. ಆದರೆ ಕೊಟ್ಟಿದ್ದ ವಿಳಾಸಕ್ಕೆ ಯಾರು ಬರುತ್ತಿಲ್ಲ ಎಂದು ಅಂಜಲಿ ಪಾಟೀಲ್ ಅವರು ತುಂಬಾನೇ ಬೇಸರ ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಮಾತನಾಡುವ ವ್ಯಕ್ತಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಪ್ರತಿ ಮಹಿಳೆಯರಿಗೆ ಒಂದೊಂದು ವಿಧಾನ ಇಷ್ಟ ಆಗುತ್ತದೆ. ಅದಕ್ಕೆ ಮಹಿಳೆಯರ ಜೊತೆ ಮಾಡುವ ವಿಧಾನದ ಬಗ್ಗೆ ನೇರವಾಗಿ ಮಾತನಾಡಬೇಕು. ಮಾಡುವ ಮುಂಚೆ ಸ್ನೇಹಿತರೆ, ಅವರಿಗೆ ಇಷ್ಟ ಇರುವ ವಿಧಾನದ ಬಗ್ಗೆ ನೇರವಾಗಿ ಮಾತನಾಡಬೇಕು. ಅವರಿಗೆ ಇರುವ ಎಲ್ಲ ಆಸೆಗಳು ತಿಳಿದುಕೊಳ್ಳಬೇಕು. ಅವರಿಗೆ ಇಷ್ಟ ಇರುವ ವಿಧಾನದಲ್ಲೇ ಹೆಚ್ಚು ಸಮಯ ಮಾಡಬೇಕು. ಸೊ ಈ ರೀತಿ ಮಾಡಿದರೆ ಯಾವುದೇ ಮಹಿಳೆಗೆ ಸಮಾಧಾನ ಆಗುತ್ತೆ. ಒಟ್ಟಾಗಿ ಮಾಡುವ ಮುಂಚೆ ಆಕೆಯ ಜೊತೆಗೆ ಮಾತನಾಡಬೇಕು. ಆಕೆಯ ಆಸೆ ಅರ್ಥ ಮಾಡಿಕೊಳ್ಳಬೇಕು. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ವೋಲ್ವೋ V70 T5 ಒಂದು ಹಳೆ ಕಾರ್ ಆಗಿರುತ್ತೆ. ಅಂಡ್ ಇದು ಸೈಡ್ ಲುಕ್ ಇರುತ್ತೆ. ಸೊ ನೋಡ್ಬೋದು, ಒಳ್ಳೆ ಲುಕ್ ಇದೆ. ಹಳೆ ಕಾರ್ ಆಗಿದ್ರು ತುಂಬಾನೇ ಒಂದು ಮಾಡರ್ನ್ ಲುಕ್ ಆಗಿರುತ್ತೆ. ಅಂಡ್ 5 ಡೋರ್ ಎಸ್ಟೇಟ್ ವೈಗನ್ ಒಂದು ಕಾರ್ ಲುಕ್ ಇದೆ. ಅಂಡ್ ಬಿಲ್ಡ್ ಸ್ಟ್ರಾಂಗ್ ಸೇಫ್ ಅಂಡ್ ಪ್ರಾಕ್ಟಿಕಲ್ ಡಿಸೈನ್ ಟೈಪಿಕಲಿ ಆಫ್ ವೋಲ್ವೋ. ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಸ್ಟ್ರಾಂಗ್ ಇರುತ್ತೆ. ಎಕ್ಸ್ಟೀರಿಯರ್ ಲುಕ್ ನೋಡೋದಾದ್ರೆ ಸ್ಲೀಕ್ ಏರೋಡೈನಮಿಕ್ ಲೈನ್ಸ್ ವಿತ್ ವೋಲ್ವೋ ಕ್ಲಾಸಿಕ್ ಫ್ರಂಟ್ ಗ್ರಿಲ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಲಾರ್ಜ್ ಕಾರ್ಗೋ ಏರಿಯಾ ಐಡಿಯಲ್ ಫಾರ್ ಫ್ಯಾಮಿಲಿ ಫಾರ್ ಲಾಂಗ್ ಟ್ರಿಪ್. ಸೊ ಫ್ಯಾಮಿಲಿ ಜೊತೆಗೆ ಲಾಂಗ್ ಟ್ರಿಪ್ ಹೋಗೋದಕ್ಕೆ ಒಂದು ಒಳ್ಳೆ ಕಾರ್ ಆಗಿರುತ್ತೆ. ಅಂಡ್ ಅದೇ ರೀತಿ ವೀಲ್ ಬಂದ್ಬಿಟ್ಟು 16 to 18 ಆಲಿವ್ ವೀಲ್ಸ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಸ್ನೇಹಿತರೆ 2.3 ಲೀಟರ್ಸ್ ಟರ್ಬೋ ಚಾರ್ಜ್ಡ್ ಇನ್ಲೈನ್ 5 ಡೀಸೆಲ್ ಇಂಜಿನ್ ಇರುತ್ತೆ. ಪವರ್ ಔಟ್ಪುಟ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ 250 to 260 HP ಇರುತ್ತೆ. ಟ್ರಾನ್ಸ್ಮಿಷನ್ 5 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಇರುತ್ತೆ. ಅಂಡ್ ಫ್ರಂಟ್ ವೀಲ್ ಡ್ರೈವರ್ ಸಿಸ್ಟಮ್ ಇರುತ್ತೆ. ಹಳೆ ಕಾರ್ ಆಗಿರೋದ್ರಿಂದ ಈ ಒಂದು ಸಿಸ್ಟಮ್ ಇದೆ. ಟಾಪ್ ಸ್ಪೀಡ್ ಬಂದ್ಬಿಟ್ಟು ಗಂಟೆಗೆ 240 ಕಿಲೋಮೀಟರ್ ರನ್ ಆಗುವಂತ ಒಂದು ಕೆಪಾಸಿಟಿ ಇರುತ್ತೆ. ಅದೇ ರೀತಿ ಅರೌಂಡ್ ಎಕ್ಲರೇಷನ್ ಬಂದ್ಬಿಟ್ಟು 6.5 to 7 ಸೆಕೆಂಡ್ ಇರುತ್ತೆ.